ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿಯಾಗಿತ್ತು. ಸೊ ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ ಬೆಳ್ಳುಳ್ಳಿ ತಂದಿದ್ದೀನಿ. ಆದರೆ ದೊಡ್ಡ ಟಾಸ್ಕ್ ಏನಪ್ಪ ಅಂದರೆ ಈ ಬೆಳ್ಳುಳ್ಳಿ ಬಿಡಿಸೋದೇ ತುಂಬ ದೊಡ್ಡ ಟಾಸ್ಕ್. ತುಂಬ ಕೈ ಉರಿ ಬರುತ್ತೆ. ಇಷ್ಟೊಂದು ಬೆಳ್ಳುಳ್ಳಿ ಬಿಡಿಸ್ಬೇಕು ಅಂದರೆ ಸಾಕಪ್ಪ ಸಾಕು ಅನ್ನೋಷ್ಟು ಬೇಜಾರಾಗ್ಬಿಡುತ್ತೆ. ಆದರೆ ನಮ್ಮಮ್ಮ ಹೇಳ್ಕೊಟ್ಟಿರುವಂಥ ಒಂದು ಚಿಕ್ಕ ಟಿಪ್ಸ್ನ ಫಾಲೋ ಮಾಡ್ತಾ ಇದ್ದೀನಿ. ಅದು ತುಂಬ ಯೂಸ್ಫುಲ್ ಆಗುತ್ತೆ ಅಂತ ನಮ್ಮಮ್ಮ ಹೇಳಿದ್ದಾರೆ. ತುಂಬ ಈಸಿಯಾಗಿ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಏನಪ್ಪ ಅಂತ ಹೇಳಿದ್ರೆ ಬೆಳ್ಳುಳ್ಳಿನೆಲ್ಲ ಬಿಡಿಯಾಗಿ ಬಿಡಿಸ್ಕೋಬೇಕು. ಅದಕ್ಕೆ ಎಣ್ಣೆ ಸವರಿ, ಅಂದರೆ ತುಂಬ ಎಣ್ಣೆ ಅಲ್ಲ, ಸ್ವಲ್ಪ ಎಣ್ಣೆ ಸವರಿ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಉರಿ ಬಿಸಿಲಲ್ಲಿ ಒಂದಿನ ಪೂರ್ತಿ ಇಟ್ಟರೆ ನೆಕ್ಸ್ಟ್ ಡೇಗೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆಯೋದು ತುಂಬಾ ಸುಲಭ ಆಯಿತು. ಕೈಯಲ್ಲಿ ಚೆನ್ನಾಗಿ ಗುಜ್ಜಿ ಅದನ್ನು ಕೇರಿದ್ರೆ ಸಾಕು, ನೋಡಿ ಎಲ್ಲ ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ಬಂದ್ಬಿಡ್ತು. ಕೈಯಲ್ಲಿ ಚೆನ್ನಾಗಿ ಗುಜ್ತಿದ್ರೇ ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ತಾನಾಗೆ ಬಿಡಿಸ್ಕೊಂಡು ಬೆಳ್ಳುಳ್ಳಿ ಪೀಸ್ಗಳು ಸಿಗೋಕ್ಕೆ ಶುರು ಆಯಿತು. ಆ ಥರ ನಾನೊಂದು 15-20 ನಿಮಿಷಗಳ ಕಾಲ ಕಂಪ್ಲೀಟಾಗಿ ಎಲ್ಲ ಬೆಳ್ಳುಳ್ಳಿಗಳನ್ನೂ ಬಿಡಿಸ್ಕೊಂಡೆ. ತುಂಬ ಚೆನ್ನಾಗಿ ಕ್ಲೀನ್ ಆಯಿತು. ಆ್ಯಂಡ್ ನಾನು ಈ ಕೆಲಸನ ಬಾಲ್ಕನಿನಲ್ಲಿ ಕುತ್ಕೊಂಡು ಮಾಡಿದೆ. ಯಾಕಂದರೆ ಮನೆ ಒಳಗಡೆ ಕುತ್ಕೊಂಡು ಮಾಡಿದ್ರೆ ಕ್ಲೀನ್ ಮಾಡೋದು ನನಗೆ ಕೆಲಸ ಬರುತ್ತೆ ಅಂತ ಬಾಲ್ಕನಿಯಲ್ಲಿ ಒಂದು 15-20 ನಿಮಿಷ ಕುತ್ಕೊಂಡೆ. ತುಂಬ ಈಸಿಯಾಗಿ ಎಲ್ಲ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿದ್ದೀನಿ. ಒಂದು ಚೂರು ಕೈ ಉರಿ ಬರಲಿಲ್ಲ. ಸಿಪ್ಪೆ ಬಿಡಿಸೋದು ಇಷ್ಟು ಸುಲಭನಾ ಅಂತ ಅನ್ನಿಸ್ತು. ಈಗ ಸಿಪ್ಪೆ ಸುಲಿದಿರೋಂಥ ಬೆಳ್ಳುಳ್ಳಿನ ಚೆನ್ನಾಗಿ ಒಂದ್ಸರಿ ತೊಳ್ಕೊಂಡು ಅದನ್ನು ಲೈಟಾಗಿ ಒರೆಸ್ಕೊಂಡ್ರೆ ಪೇಸ್ಟ್ ಮಾಡೋದಕ್ಕೆ ಬೆಳ್ಳುಳ್ಳಿ ರೆಡಿ ಆಯಿತು. ಈ ಟಿಪ್ಸ್ ನಿಮ್ಗೆ ಯೂಸ್ಫುಲ್ ಅನ್ನಿಸ್ತು ಅಂದರೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.